ಮೈಸೂರಿನ ಮನೋರಂಜನ್ ಮನೆಯಲ್ಲಿ ವಿಚಾರಣೆ ಮುಕ್ತಾಯಗೊಂಡಿದೆ. ಈಗ ಹಲವು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಮನೋರಂಜನ್ ಅವರ ಕುಟುಂಬಸ್ಥರು. ಮನೋರಂಜನ್ ಮನೆಗೆ 2 ಬಾರಿ ಭೇಟಿ ಕೊಟ್ಟಿದ್ದಂತೆ ಈ ಸಾಗರ್ ಶರ್ಮಾ ಅನ್ನೋ ವ್ಯಕ್ತಿ. ಮನೋರಂಜನ್ ಹೆಚ್ಚು ಪುಸ್ತಕ ಓದುತ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಲವು ಮಾಹಿತಿಗಳನ್ನು ಕುಟುಂಬಸ್ಥರು ಸ್ನೇಹಿತರು ಹಂಚಿಕೊಂಡಿದ್ದಾರೆ. ನಿನ್ನೆ ಮನೋರಂಜನ್ ತಂದೆ ಪವರ್ ಟಿವಿ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ವಿವೇಕಾನಂದ ಅವರ ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತಿದ್ದ ನನ್ನ ಮಗ ಅಂತ ಹೇಳಿ. ಇನ್ನು ಈ ಕುರಿತು ಮನೋರಂಜನ್ ಸ್ನೇಹಿತನ ಜೊತೆಗೆ ನಮ್ಮ ಪ್ರತಿನಿಧಿ ಬಿ ಸುರೇಶ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಭೆಯ ಕಲಾಪದ ವೇಳೆ ನುಗ್ಗಿದ ಮೈಸೂರಿನ ಮನೋರಂಜನ್ ಅನ್ನೋ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿ ಯಾವ ರೀತಿ ಮೈಸೂರಿನಲ್ಲಿ ಇದ್ದ, ಜೊತೆಗೆ ಆತನ ಸ್ವಭಾವ ಏನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನೊಟ್ಟಿಗೆ ಅವರ ನೆರೆಮನೆಯ ನಿವಾಸಿಯಾಗಿರ್ತಕ್ಕಂಥ ಅಕ್ಷಯ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮನೋರಂಜನ್ ಈಗ ನಿನ್ನೆ ಲೋಕಸಭೆಯ ಕಲಾಪದ ವೇಳೆ ನುಗ್ಗಿ ಇನ್ನು ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಈಗ ನಿಮ್ಗೆ ಘಟನೆ ಬೆಳಕಿಗೆ ಬಂದ ಮೇಲೆ ಏನ್ ಅನ್ಸ್ತು ಸರ್ ನಿಮ್ಗೆ? ಶಾಕ್ ಆಗ್ತಾ ಇದೆ. ನಮ್ಮ ಎದುರುಗಡೆ ಮನೆ ಹುಡುಗ ಹ್ಯಾಕಿಂಗ್ ಮಾಡ್ಕೊಂಡ ಅಂತ ಶಾಕ್ ಆಗ್ತಾ ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್, ನಾವು ಅನ್ಕೊಂಡಿರ್ಲಿಲ್ಲ. ಇದು ಮನೋರಂಜನೆ ಹೆಂಗೆ ಸರ್, ಸ್ವಭಾವ ಹೆಂಗಿತ್ತು ಆತನದ್ದು? ಈಗ ಎಲ್ಲರ ಜೊತೆಗೆ ಬೆರೀತಿದ್ನ ಹೇಗೆ ಅಂತ? ನಮ್ಮ ಜೊತೆ ಬೆರೀತಾ ಇದ್ದಪ್ಪ, ಮಾತಾಡ್ಸೋನು, ಸಿಕ್ತಾಗಿ ಇಲ್ಲಿ ಎದುರುಗಡೆ ಮಾತಾಡ್ಸೋನು. ಬಟ್ ಅದು ಬಿಟ್ಟು ಬೇರೆ ಯಾರ ಜೊತೆಲೂ ಬೆರ್ತಿರೋದು ನಾವಿಲ್ಲಿ ನೋಡಿಲ್ಲ. ಇಲ್ಲಿ ಯಾರ ಜೊತೆ ಒಂದು ಮಾತಾಡ್ತಾನೂ ಇರಲಿಲ್ಲ, ಯಾರ ಜೊತೆ ಬೆರ್ತಿರೋದು ನೋಡಿಲ್ಲ. ಬಟ್ ಯಾರ ತಟ್ಟೆಗೂ ಹೋಗ್ತಾನೂ ಇರಲಿಲ್ಲ. ಅವನಾಯ್ತು ಒಂದು ಪಾಡಾಯ್ತು ಹೋಗ್ತಾ ಇದ್ದ. ಯಾರ ಜೊತೆಗೂ ಮಾತಾಡ್ಲಿಲ್ಲ, ಏನಿಲ್ಲ, ನೆರೆಮನೆಯವ್ರ ಜೊತೆಗೆ ಮಾತಾಡಲಿಲ್ಲ ಅಂದ್ರೆ ಬೇರೆ ದುಷ್ಕೃತ್ಯ ಈತ ಎಸಗ್ತಾನೆ ಅನ್ನೋ ಒಂದು ಮನಸ್ಥಿತಿ ಆತನಲ್ಲಿ ಈಗ ಕಾಣ್ತಿದ್ರ ನೀವು ಅಕ್ಕಪಕ್ಕ ಮನೆಯವರು ಅಂತ? ಇಲ್ಲ, ಖಂಡಿತ ಇಲ್ಲ. ಅವನ ಆ ತರ ಮೈಂಡೆಡ್ ಇರಲೇ ಇಲ್ಲ. ಅವನಿಗೆ ಆ ಮೈಂಡ್ ಇರಲೇ ಇಲ್ಲ ಅವನಿಗೆ. ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು ಮನೋರಂಜನ್ ಅಂತ? 2 years ಇಂದ ಮಾತಾಡ್ತೀನಿ. ಮನೆ ಮುಂದೆ ಗಾಡಿ ನಿಲ್ಸುವಾಗ ಮಟ್ಟವಾಗೆಲ್ಲ ಮಾತಾಡಿಸ್ತಾ ಇರ್ತೀನಿ. ಮೊಬೈಲ್ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಯಾವುದೇ ರೀತಿಯಾದ ಮೊಬೈಲ್ಸ್ಗಳು ಯೂಸ್ ಮಾಡಿಲ್ಲ ಅವನು ನೋಡ್ದಂಗೆ. ಬಾಕ್ಸಿಂಗ್ ಒಂದು ಕಲಿತಾ ಇತ್ತು, ಅದೊಂದು ಗೊತ್ತಿತ್ತು. ಬಾಕ್ಸಿಂಗ್ ಒಂದು ಇಲ್ಲ, ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ. ಬಟ್ ಅವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದೊಂದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನು ನಾವು ನೋಡಿಲ್ಲ. ಈ ಹೋದ್ಮೇಲೆ ಬಹಳ ವರ್ಷಗಳಿಂದ ಒಂದು 10 ವರ್ಷದಿಂದ ಏನು ಮಾಡಿಲ್ಲ. ಅದ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಏನು ಮದ್ವೆ ಆಗಿದ್ಯಾ, ಆಗ್ತಾ ಇದೆಯಾ, ಆಗ್ಬೇಕಾ ಏನು ಅಂತ ಏನು ಕೇಳಿಲ್ಲ ನೀವಂತ ಪರ್ಸನಲ್ ವಿಚಾರಗಳನ್ನ ನೆರೆಮನೆಯವರು ನೀವು? ಇಲ್ಲ, ಆತರ ಪರ್ಸನಲ್ ಎಲ್ಲ ನಾವು ಕೆಣ್ಕಕ್ ಆಗೋದು ಇಲ್ವಲ್ಲ. ಹಂಗಾಗಿ 1-2 ಸರಿ ರೇಗ್ಸಿದ್ದೆ ಅಷ್ಟೇ. ಯಾಕಪ್ಪ ಮದುವೆಗಿದ್ವಿ ಆಗಲ್ವಾ ಅಂತ ಹೇಳಿದ್ದು ಅಷ್ಟೇ. ಅದ್ ಬಿಟ್ಟು ಬೇರೆ ಏನಿಲ್ಲ. ಬೇರೆ ಏನೋ ಅವನ ಹತ್ರ ನಾವು ಹಂಚ್ಕೊಂಡು ಇಲ್ಲ. ಅವನು ನಮ್ಮ ಹತ್ರ ಯಾವುದೋ ರೀತಿ ಹಂಚ್ಕೊಂಡು ಇಲ್ಲ ಅವ್ನು ನಮ್ಮ ಹತ್ರ. ಈಗ ಒಬ್ಬ ವ್ಯಕ್ತಿ ಇದ್ದಾಗ ಒಂದಷ್ಟು ಫ್ರೆಂಡ್ಸ್ಗಳು ಬರ್ತಾರೆ. ಈಗ ಮನೋರಂಜನ್ ಜೊತೆಗೆ ಬೇರೆ ಬೇರೆ ಒಬ್ಬ ರಾಜ್ಯದ ಫ್ರೆಂಡ್ಸ್ಗಳು ಆ ತರದ ಏನಾದ್ರು ಬರ್ತಿದ್ರೆ, ಈಗ ಮತ್ತೊಬ್ಬ ಸಾಗರ್ ಶರ್ಮಾ ಅನ್ನೋರ ಹೆಸರು ಕೂಡ ಇದೆ, ಆತ ಏನಾದ್ರು ಬರ್ತಾ ಇದ್ನ ಇಲ್ಲಿಗೆ ಇವ್ರ ಮನೆಗೆ ಅಂತ? ಇಲ್ಲ, ಆ ತರದ ಸಾಗರ್ ಶರ್ಮಾ ಆಗ್ಬೋದು. ಬಟ್ ಇನ್ಯಾವುದೇ ಹುಡುಗರುಗಳಾಗ್ಲಿ ನಾವು ಇಲ್ಲಿಗೆ ಬಂದಿದ್ದು ನಾನು ನೋಡಿಲ್ಲ. ಯಾಕೆಂದ್ರೆ ನಮ್ಮನೇಲಿ ಎನಿ ಟೈಮ್ ನಾವು ಯಾರೇ ಇಲ್ಲ ಅಕ್ಕಪಕ್ಕ ಗೇಟ್ ತೆಗೆದ್ರು ಬಂದ್ರು ಹೋದ್ರು ನಾವು ನೋಡ್ತೀವಿ. ಯಾರು ಬಂದಿದ್ದಾರೆ, ಹೋಗ್ತಾ ಇದಾರೆ, ಬರ್ತಾರೆ ನಮ್ಮ ರೋಡ್ಗೆ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀವಿ, ಒಂದು ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಬಟ್ ಆ ಥರದ ವ್ಯಕ್ತಿಗಳು ಯಾರು ಬಂದಿಲ್ಲ ಅವ್ರ ಮನೆ ಒಳಗಡೆಗೆ. ನೋಡಿ, ಈಗ ಅವ್ರ ಮಗ ಮಾಡಿದಾನೆ ಅಂದ್ಬಿಟ್ಟು ಈಗ ಅವ್ರ ಮನೆಯವ್ರನ್ನ ನಾವು ಬಿಟ್ಕೊಡಕ್ಕಾಗಲ್ಲ ಅಲ್ವಾ. ಈಗ ತಂದೆ ತಾಯಿ ಏನ್ ಮಾಡ್ತಾರೆ ಪಾಪ. ಹಾಗಾಗಿ ನಾವು ಸಪೋರ್ಟ್ಗೆ ಅಷ್ಟೇ ಬಂದಿದ್ದೀವಿ. ಅವ್ರಿಗೇನು ಊಟ ತಿಂಡಿ ಏನು ಬೇಕು ಅದಕ್ಕೆ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ. ನಾವು ಖಂಡಿತ ಯಾವುದೇ ರೀತಿಯಾದ ಕೆಟ್ಟಿದ್ದಕ್ಕೆ ನಾವು ಆಸ್ಪದ ಕೊಡಲ್ಲ. ಈಗ ಲೋಕಸಭೆಗೆ ಕಲಾಪದ ವೇಳೆ ನುಗ್ಗಿ ದುಷ್ಕೃತ್ಯವನ್ನು ಎಸಗಿದ್ದಾನೆ ಮನೋರಂಜನ್. ಈ ಘಟನೆ ಬಗ್ಗೆ ಏನ್ ಹೇಳ್ತಾರೆ ನೀವು, ಪಕ್ಕ ಅಕ್ಕಪಕ್ಕ ಮನೆಯವರು ಅಂತ? ಅದು ಹೋಗ್ಬಾರ್ದಾಗಿತ್ತು, ಹೋಗಿದ್ದಾನೆ. ಅದು ಯಾರೇ ಆಗಲಿ ಹೋಗ್ಬಾರ್ದು ಆ ಜಾಗಕ್ಕೆ. ಸುಮ್ಮನೆ ಯಾರು ಏನು ಉದ್ದೇಶ ಇಟ್ಕೊಂಡು ಹೋಗಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದು ಪಕ್ಕದ ಮನೆಯವರು ಆಗಿರ್ತಕ್ಕಂಥ ಅಕ್ಷಯ್ ಅವರ ಮಾತು. ಕ್ಯಾಮರಾಮನ್ ಧನಂಜಯ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.